ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ನಮ್ಮ ಮುಖದಲ್ಲಿ ಮೊಡವೆಗಳು ಬರಕ್ಕೆ ಕಾರಣ ಏನು, ಅದಕ್ಕೆ ನಾವು ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಮನೆ ಮದ್ದಾಗಿ ಬಳಸ್ಕೊಂಡು ಹೇಗೆ ಮೊಡವೆಗಳನ್ನ ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನೇನ್ ಕಾರಣನಪ್ಪ ಅಂತ ತಿಳ್ಕೊಳ್ಳೋದಾದ್ರೆ, ನಮ್ಮ ಮುಖದ ಚರ್ಮದ ಮೇಲೆ ಶೇಖರಣೆ ಆಗುವಂತಹ ಧೂಳು ಮತ್ತೆ ಕೀಟಾಣುಗಳು, ಅನಿಯಮಿತ ಆಹಾರ, ಸರಿಯಾಗಿ ಮಲ ವಿಸರ್ಜನೆ ಆಗದೆ ಇರುವಂಥದ್ದು, ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾಗುವಂಥದ್ದು, ಕೆಲವು ರೀತಿಯ ಅಲರ್ಜಿಗಳು, ಎಣ್ಣೆ ಚರ್ಮ, ಇದಿಷ್ಟು ನಮ್ಮ ಮುಖದ ಮೇಲೆ ಮೊಡವೆಗಳು ಬರೋದಕ್ಕೆ ಕಾರಣ ಆಗುವಂತಹ ಅಂಶಗಳು. ಇದಕ್ಕೆ ಏನೇನ್ ಪರಿಹಾರ ಅಂತ ತಿಳ್ಕೊಳ್ಳೋದಾದ್ರೆ, ನಾವು ಸೇವಿಸುವಂತ ಆಹಾರ ನಿಯಮಿತವಾಗಿರ್ಬೇಕು ಮತ್ತೆ ಸಮತೋಲನವಾಗಿರ್ಬೇಕು. ಹೆಚ್ಚಾಗಿ ಸಿಹಿ ಪದಾರ್ಥ, ಸಿಹಿ ತಿಂಡಿಗಳನ್ನ ಮತ್ತೆ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರ್ದು. ಒಂದಿನಕ್ಕೆ ನಾವು 2 ರಿಂದ 3 ಬಾರಿ ಆದ್ರೂ ನಮ್ಮ ಮುಖನ ಚೆನ್ನಾಗಿ ತೊಳೆದು ಶುಭ್ರಗೊಳಿಸ್ಬೇಕು. ಇದರಿಂದ ನಮ್ಮ ಮುಖದಲ್ಲಿ ಶೇಖರಣೆ ಆಗಿರುವಂತಹ ಧೂಳು ಮತ್ತೆ ಕೀಟಾಣು ಎಲ್ಲ ರಿಮೂವ್ ಆಗೋದ್ರಿಂದ ಕ್ರಮೇಣವಾಗಿ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಕಲೆಗಳೆಲ್ಲ ನಿವಾರಣೆ ಆಗುತ್ತೆ. ಒಂದ್ ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ, ಅದ್ರ ರಸನ ಹತ್ತಿ ಸಹಾಯದಿಂದ ಎಲ್ಲಿ ಮೊಡವೆ ಆಗಿರುತ್ತೆ ನಮ್ಮ ಮುಖದಲ್ಲಿ ಅಲ್ಲಿಗೆಲ್ಲ ಸ್ಪ್ರೆಡ್ ಮಾಡಿ. ಇದರಿಂದ ಮೊಡವೆಗಳ ಗಾತ್ರ ಕಡಿಮೆ ಆಗ್ತಾ ಕ್ರಮೇಣವಾಗಿ ನಮ್ಮ ಮೊಡವೆನೂ ಕೂಡ ಮಾಸಿ ಹೋಗುತ್ತೆ. ಒಂದು 3 ಸ್ಪೂನ್ ಅಷ್ಟು ಜೇನುತುಪ್ಪಕ್ಕೆ 2 ಸ್ಪೂನ್ ಅಷ್ಟು ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಪುಡಿನ ಮಾಡ್ಕೊಳ್ಳಿ. ಆ ಪುಡಿನ 2 ಸ್ಪೂನ್ ಆಗ್ಬೇಕು. ಅಷ್ಟನ್ನ 3 ಚಮಚ ಜೇನುತುಪ್ಪ ಜೊತೆಗೆ ಮಿಶ್ರಣ ಮಾಡ್ಕೊಳ್ಳಿ. ಇದನ್ನ ನಮ್ಮ ಮುಖಕ್ಕೆಲ್ಲ ಅಂದ್ರೆ ಎಲ್ಲೆಲ್ಲಿ ಮೊಡವೆ ಆಗಿರುತ್ತೆ ಅಲ್ಲಿಗೆಲ್ಲ ಹಚ್ತಾ ಬನ್ನಿ. ಒಂದು 15 ದಿನಗಳ ಕಾಲ ನಿಯಮಿತವಾಗಿ ಹಚ್ಬೇಕು. ಇದರಿಂದ ಮೊಡವೆಗಳು ಕಡಿಮೆ ಆಗುತ್ತೆ. ಮತ್ತೆ ಏನಾದ್ರೂ ಹಳೆಯ ಕಪ್ಪು ಕಲೆ ಏನಾದ್ರೂ ನಮ್ಮ ಮುಖದಲ್ಲಿದ್ರೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ಒಂದು ಅರಿಶಿನ ಕೊಂಬನ್ನ ತಗೊಳ್ಳಿ. ಅರಿಶಿನ ಕೊಂಬು ಪರಿಣಾಮಕಾರಿಯಾಗಿ ಮುಖದಲ್ಲಿರುವಂತಹ ಮೊಡವೆನ ಗುಣಪಡಿಸುತ್ತೆ. ಅದರಿಂದ ಅರಿಶಿನ ಕೊಂಬಿಗೆ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಕಲ್ ಮೇಲೆ ಚೆನ್ನಾಗಿ ತೆಗೆದುಕೊಳ್ಳಿ. ಇದಕ್ಕೆ 1-2-3 ಹನಿಯಷ್ಟು ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಪ್ರತಿದಿನ ರಾತ್ರಿ ಮಲಗಕ್ಕೂ ಮುಂಚೆ ಮುಖನ ನೀಟಾಗಿ ತೊಳ್ಕೊಂಡು ಈ ಮಿಶ್ರಣನ ಮೊಡವೆ ಮತ್ತೆ ಕಲೆ ಇರುವಂತಹ ಜಾಗಕ್ಕೆ ಹಚ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ಮುಖನ ತೊಳಿತಾ ಬಂದ್ರೆ ನಮ್ಮ ಮುಖದ ಮೇಲೆ ಇರುವಂತಹ ಮೊಡವೆ ಪರಿಣಾಮಕಾರಿಯಾಗಿ ಕಡಿಮೆ ಆಗೋದಲ್ದನೆ ನಮ್ಮ ಮುಖಕ್ಕೆ ಒಂದೊಳ್ಳೆ ಕಾಂತಿ ಇದರಿಂದ ಬರುತ್ತೆ. ಲೋಳೆ ಸರದ ತಿರುಳು ಅಂದ್ರೆ ಅಲೋವೆರಾದಲ್ಲಿ ಇರುವಂತಹ ತಿರುಳನ್ನ ತಗೊಳ್ಳಿ. ಆ ತಿರುಳನ್ನ ನಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳಿಗೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆಯೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಮತ್ತೆ ಕಪ್ಪು ಕಲೆ ಎಲ್ಲ ನಿವಾರಣೆ ಆಗುತ್ತೆ. ಇದನ್ನ ನಿಯಮಿತವಾಗಿ 15 ದಿನಗಳ ಕಾಲ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಮ್ಗೆ ಸಿಗುತ್ತೆ. ಒಂದ್ ಸ್ವಲ್ಪ ಬೇವಿನ ಸೊಪ್ಪನ್ನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನೀವು ಕುಟಾಣಿಲಾದ್ರೂ ಅದನ್ನ ಆರ್ಕೊಂಡ್ ಪೇಸ್ಟ್ ತರ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿಲಾದ್ರೂ ನೀವು ಪೇಸ್ಟ್ ತರ ಮಾಡ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಶ್ರಣ ಮಾಡಿ ಇದನ್ನ ನಮ್ಮ ಮುಖದಲ್ಲಿರುವಂತಹ ಮೊಡವೆಗಳ ಮೇಲೆ ಹಚ್ಚಿ ರಾತ್ರಿ ಹಚ್ಚಬೇಕು ಮಲಗಕ್ಕೂ ಮುಂಚೆ. ಬೆಳಿಗ್ಗೆ ಎದ್ದು ತಣ್ಣೀರಿನಿಂದ ತೊಳೆಯೋದ್ರಿಂದ ಇದನ್ನ ಒಂದು 15 ದಿನಗಳ ಕಾಲ ನಿಯಮಿತವಾಗಿ ಮಾಡೋದ್ರಿಂದ ಪರಿಣಾಮಕಾರಿಯಾಗಿ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಎಲ್ಲ ನಿವಾರಣೆ ಆಗುತ್ತೆ. ಒಂದು 10 ರಿಂದ 15 ತುಳಸಿ ದಳಗಳನ್ನ ತಗೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಅರ್ದು ಪೇಸ್ಟ್ ತರ ಮಾಡ್ಕೊಳ್ಳಿ. ಒಂದು ಅರಿಶಿನ ಕೊಂಬನ್ನ ತಗೊಳ್ಳಿ. ಅದಕ್ಕೆ ಕೆಲವೊಂದು ಹನಿಗಳು ನೀರ್ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ತೇಯ್ದು ಅದನ್ನು ಕೂಡ ಪೇಸ್ಟ್ ತರ ತಗೊಳ್ಳಿ. ಎರಡನ್ನೂ ಕೂಡ ಮಿಶ್ರಣ ಮಾಡಿಕೊಂಡು ನಮ್ಮ ಮುಖದಲ್ಲಿ ಮೊಡವೆ ಇರುವಂತಹ ಜಾಗಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನ ತೊಳೆಯೋದ್ರಿಂದ 10 ದಿನಗಳಲ್ಲೇ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಮತ್ತೆ ಕಲೆ ಎಲ್ಲ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಅರಳಿ ಮರದ ಚಕ್ಕೆ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಗಂಧದ ತರ ತೇಯ್ಕೊಳ್ಳಿ. ಆ ಪೇಸ್ಟ್ ನ ತಗೊಂಡು ಮುಖದಲ್ಲಿರುವಂತಹ ಮೊಡವೆಗಳಿಗೆ 15 ದಿನಗಳ ಕಾಲ ನಿಯಮಿತವಾಗಿ ಹಚ್ತಾ ಬಂದ್ರೆ ಈ ಮುಖದಲ್ಲಿರುವಂತಹ ಮೊಡವೆ ಮತ್ತೆ ಕಲೆ ಎಲ್ಲ ಪರಿಣಾಮಕಾರಿಯಾಗಿ ವಾಸಿಯಾಗುತ್ತೆ. ಒಂದ್ ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಳ್ಳಿ. ಅದನ್ನ ಚೆನ್ನಾಗಿ ಅರ್ದು ಪೇಸ್ಟ್ ತರ ತಗೊಳ್ಳಿ. ಮತ್ತೆ ಇದಕ್ಕೆ ಸ್ವಲ್ಪ ಶುಭ್ರವಾದ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣನ ನಮ್ಮ ಮುಖದಲ್ಲಿ ಮೊಡವೆ ಇರುವಂತಹ ಜಾಗಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖನ ತೊಳೆಯೋದ್ರಿಂದ ಇದನ್ನ ಒಂದು 15 ದಿನಗಳ ಕಾಲ ನಿಯಮಿತವಾಗಿ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಎಲ್ಲ ನಿವಾರಣೆ ಆಗುತ್ತೆ.
ಚೆನ್ನಾಗಿ ಹಣ್ಣಾಗಿರುವಂತಹ ಪರಂಗಿ ಹಣ್ಣನ್ನ ನಮ್ಮ ಮುಖದಲ್ಲಿ ಮೊಡವೆ ಆಗಿರುವಂತಹ ಜಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಒಂದ್ ಅರ್ಧ ಗಂಟೆ ಬಿಟ್ಟು ಮುಖನ ತೊಳ್ಕೊಳ್ಳಿ. ಇದರಿಂದ ಒಂದು 15 ದಿನಗಳಷ್ಟರಲ್ಲೇ ನಮ್ಮ ಮುಖದಲ್ಲಿರುವಂತಹ ಮೊಡವೆ ಎಲ್ಲ ಪರಿಣಾಮಕಾರಿಯಾಗಿ ಗುಣ ಆಗತ್ತೆ. ಪ್ರತಿದಿನ ನಾವು ಸ್ನಾನ ಮಾಡಕ್ಕೂ ಮುಂಚೆ ಒಂದ್ ಸ್ವಲ್ಪ ಶುಭ್ರವಾದ ಅರಿಶಿಣನ ಒಂದ್ ಸ್ವಲ್ಪ ನೀರ್ ಜೊತೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಮೊಡವೆ ಇರೋ ಜಾಗಕ್ಕೆ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ, ಈ ರೀತಿ ಒಂದ್ 15 ದಿನಗಳ ಕಾಲ ಮಾಡೋದ್ರಿಂದ ಮೊಡವೆ ಎಲ್ಲ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.